ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ವಿಡಿಯೋದಲ್ಲಿ SLC F1 ಎಕ್ಸಾಮ್ಗೆ ಸಮಾಜ ವಿಜ್ಞಾನ ವಿಷಯದ ಒಂದು ಕ್ವಶನ್ ಪೇಪರ್ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ F1 ಎಕ್ಸಾಮ್ಗೆ. ಯಾಕೆ ಅಂತ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ. ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು F1 ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಅಷ್ಟೇ ಮಾತ್ರ ಅಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮಿಗೆ ಖಂಡಿತ ಹೆಲ್ಪ್ ಆಗ್ತವೆ. ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮದು 10th SLC ಅನ್ನುವಲ್ ಎಕ್ಸಾಮ್ ಬಗ್ಗೆವರೆಗೆ ಎಲ್ಲ ವಿಷಯ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನು ಇದೇ ಒಂದು ಚಾನಲ್ ಹಾಕ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಚಾನಲು ಖಂಡಿತ ಯೂಸ್ ಆಗಿ ಆಗ್ತದೆ. ಮಾಡಿದ್ರ ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ರೂಪನಾಥಕ ಮಲ್ಪನ ಪರೀಕ್ಷೆ 1 F1 ಎಕ್ಸಾಮ್ ಇದು 2ನೇ ಸೆಟ್ಟು. ಈಗ ನಮಗೆ ಚಾನಲ್ಲಿ 1ನೇ ಸೆಟ್ ಹಾಕಿದ್ದೀನಿ. 1ನೇ ಸೆಟ್ಟು ಸಮಾಜ ವಿಜ್ಞಾನ ಹಾಕಿದ್ದೀನಿ. ಇನ್ನೂ ಕೂಡ ನೋಡ್ಕೊಂಡು ಬನ್ನಿ. ಚಾನಲ್ ಇರ್ತದೆ, ಹೋಗಿ ನೋಡ್ಕೊಳ್ಳಿ, ಅಥವಾ ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ 1, 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. 10ನೇ ತರಗತಿ, ಅಂಕಗಳು 20. ಒಂದೇ ಮೇಲೆ ನಿಮಗೆ 4 ಭಾಗಕ್ಕೆ ಇರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 1, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲನ್ನು ಈ ಕೆಳಗಿನ ಯಾವ ನಗರವನ್ನು ಕುರಿತಿದ್ದರು? ಯಾವ ನಗರ ಆಗಿರ್ಬೋದು? ಆಪ್ಷನ್ ಎ ಕಾನ್ಸ್ಟಾಂಟಿನೋಪಲ್ ನಗರ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಪೋರ್ಚುಗಲ್, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಕಾನ್ಸ್ಟಾಂಟಿನೋಪಲ್ ನಗರ ಸರಿಯಾದ ಉತ್ತರ. ನಿಮಗೆಲ್ಲ ಗೊತ್ತೇ ಇದೆ, ಅದನ್ನು ಎಂತ ಕರಿತಾಯಿದ್ರು? ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತಾಯಿದ್ರು. ಪ್ರಶ್ನೆ 2, ಪ್ಲಾಸ್ಟಿಕ್ ಕದನ ನಡೆದ ವರ್ಷ. ಯಾವ ವರ್ಷ ನಡೆದಿರ್ಬೋದು? ಆಪ್ಷನ್ ಎ 1856, ಆಪ್ಷನ್ ಬಿ 1997 ಅಥವಾ 1997, ಸಿ 1757, ಡಿ 1957. ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತಾಯಿದೆ ನೋಡಿ, 1757. ಪ್ರಶ್ನೆ 3, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಇದು ಕೇವಲ F1ಗೆ ಅಲ್ಲ, ಮತ್ತು ನಿಮ್ಮ SA1 ಆಗಿರ್ಬೋದು, SA2 ಆಗಿರ್ಬೋದು, ಅಂದರೆ ಅನುಲ್ ಆಗಿರ್ಬೋದು, ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಓದ್ಕೊಂಡು ಹೋಗಿ. 3ನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ಉಲಂ ಎಂದು ಹೇಳಿದವರು? ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ದ.ರಾ ಬೇಂದ್ರೆ, ಆಪ್ಷನ್ ಡಿ ಪಂಪ. ಯಾರು ಹೇಳ್ತಾರೆ? ಆಪ್ಷನ್ ಡಿ ಪಂಪ ಸರಿಯಾದ ಉತ್ತರ. ಪ್ರಶ್ನೆ 4, ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಂದಿದೆ. ಯಾವ ನದಿ ಆಗಿರ್ಬೋದು? ಇಂಡಿಯಾ. ಆಪ್ಷನ್ ಎ ಕಾವೇರಿ ನದಿ, ಆಪ್ಷನ್ ಬಿ ಸಿಂಧು ನದಿ, ಆಪ್ಷನ್ ಸಿ ಗಂಗಾ ನದಿ, ಆಪ್ಷನ್ ಡಿ ಸರಸ್ವತಿ ನದಿ. ಉತ್ತರ ಆಪ್ಷನ್ ಬಿ ಸಿಂಧು ನದಿ ಸರಿಯಾದ ಉತ್ತರ. ಇನ್ನು 2ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ 4 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 1 ಅಂಕ. 4 ಪ್ರಶ್ನೆ. 5ನೇ ಪ್ರಶ್ನೆ, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ನಿಮಗೆಲ್ಲ ಗೊತ್ತೇ ಇದೆ, ವಾಸ್ಕೋ ಡಿ ಗಾಮ. ಇನ್ನು ಪ್ರಶ್ನೆ 6, ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಈ ಒಂದು ಆನ್ಸರ್ಗಳನ್ನು ನೀವು 6, 7, 8 ನೀವೇ ಕಮೆಂಟ್ ಮಾಡಬೇಕು. ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೇನೆ. ನೀವು ಏನು ಮಾಡಿ, ಈ ಒಂದು ವಿಡಿಯೋದಲ್ಲಿ ಉತ್ತರ ಕಮೆಂಟ್ ಹಾಕಿ. 6, 7, 8 ನೀವೇ ಉತ್ತರವನ್ನು ಕಮೆಂಟ್ ಹಾಕಬೇಕು. ನೋಡೋಣ ಎಷ್ಟು ಜನ ಕಮೆಂಟ್ ಹಾಕ್ತೀರ ಅಂತ. ಕಮೆಂಟ್ ಹಾಕಿ. ಸರಿಯಾಗಿ ತಪ್ಪಲ್ಲಿ ನಿಮಗೇನು ಗೊತ್ತಿದೆ ಆ ಒಂದು ಆನ್ಸರು ಕಮೆಂಟ್ ಹಾಕಿ. 7ನೇದು, ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ? 8ನೇ ಪ್ರಶ್ನೆ, ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಈ 3 ಪ್ರಶ್ನೆ ನೀವು ಕಮೆಂಟ್ ಹಾಕಬೇಕು. ನೆಕ್ಸ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ 2, 4 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 6 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ನೋಡಿ, ಸ್ವಲ್ಪ ನಿಮಗೆ 10 ಕ್ವಶನ್ ಕೊಡ್ತಾರೆ 2 ಮಾರ್ಕ್ಸಲ್ಲಿ. ಎಲ್ಲದೂ ಕೊಡೋದಿಲ್ಲ, ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಮಾತ್ರ. 9ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ. ಅಥವಾ ಕ್ವಶನ್ ಕೊಟ್ಟಿಲ್ಲ ಇಲ್ಲಿ, ಡೈರೆಕ್ಟಾಗಿ 10ನೇ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲ ಅನ್ಕೋತೀನಿ ಇದಕ್ಕೆ. 10ನೇದು, ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳನ್ನು ತಿಳಿಸಿ. ಪ್ಲಾಸ್ಟಿಕ್ ಕದನ, ಬಕ್ಸಾರ್ ಕದನ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ನಿಮಗೆ ಸಾಧ್ಯ ಆದರೆ ನಿಮಗೆ ಈ ಒಂದು ಕ್ವಶನ್ ಪೇಪರ್ನ ಉತ್ತರವನ್ನು ಗ್ರೂಪಲ್ಲಿ ಹಾಕ್ತೀನಿ. ಯಾವ ಗ್ರೂಪು? ನಮ್ಮ ಒಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು. ಅಲ್ಲಿ ಜಾಯ್ನ್ ಆಗಿ ನಿಮಗೆ ಉತ್ತರ ಹಾಕಿರ್ತೀವಿ. ಅಥವಾ ಬುಕ್ಕಲ್ಲಿ ನೋಡ್ಕೊಳ್ಳಿ, ತುಂಬಾ ಈಸಿ ಇವೆ. ನೋಟ್ಸಲ್ಲಿ ನೋಡ್ಕೊಳ್ಳಿ ನೀವು ಉತ್ತರಗಳನ್ನು. ಇನ್ನು 11ನೇದು, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯರನ್ನು ಪಟ್ಟಿ ಮಾಡಿ. ನಿಮಗೆಲ್ಲ ಗೊತ್ತಿದೆ, ಫ್ರೆಂಚರು, ಡಚ್ಚರು, ಇಂಗ್ಲೀಷರು, ಇವರೇ ಮತ್ತೆ ಯಾರು?
ಮತ್ತು ಅಥವಾ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಪ್ರಾಕೃತಿಕ ವಿಭಾಗಗಳು ನೋಡ್ಕೊ, ಇದು 10 ಕ್ವಶನ್ನು. ನಿಮಗೆ ಯಾವೆಲ್ಲ 10 ಕ್ವಶನ್ ಕೊಟ್ಟಿದ್ದಾರೆ, ನಿಮಗೆ ಆಪ್ಷನ್ ಇಲ್ಲ, ಅದು ಯಾವ್ದು ತುಂಬಾ ಈಸಿ ಅದನ್ನ ಬರೀರಿ. 12ನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿರೋ ವ್ಯತ್ಯಾಸ ನೋಡಿ ಇಂಪಾರ್ಟೆಂಟು. ನಿಮ್ಮ ಆ್ಯನುವಲ್ ಎಕ್ಸಾಮ್ ಮುಗಿಯೋವರೆಗೆ ವ್ಯತ್ಯಾಸಗಳನ್ನ ಕೇಳ್ತಿರ್ತಾರೆ, ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು. ವ್ಯತ್ಯಾಸ ನೋಡ್ಕೊಂಡಿರಿ. ಪ್ರತಿಯೊಂದು ಅಧ್ಯಾಯದ ಮೇಲೆ ವ್ಯತ್ಯಾಸ ಕೊಟ್ಟೇ ಇರ್ತಾರೆ, ಕ್ವಶನ್ ಕೇಳಿರ್ತಾರೆ. ಅಭ್ಯಾಸ ಭಾಗ ನೋಡ್ಕೊಳ್ಳಿ. ಅಭ್ಯಾಸ ಭಾಗದಲ್ಲಿ ಯಾವ ವ್ಯತ್ಯಾಸ ಕೊಟ್ಟಿದ್ದಾರೆ ಅವನ್ನ ಬಿಡದೆ ಓದ್ಕೊಳ್ಳಿ. ನಿಮಗೆ 2 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ಸು ತುಂಬ ಇರ್ತದೆ. ತುಂಬ ಅನ್ನೋ ಹಾಗೇನಿಲ್ಲ, ಕೇಳ್ತಾರೆ 2 ಮಾರ್ಕ್ಸ್ಗೆ. ಓಕೆನಾ? ನೆಕ್ಸ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ 4, 6 ವಾಕ್ಯಗಳು ಉತ್ತರಿಸಿ. ಬೇಕಾದ ಒಂದಕ್ಕೆ ಮಾತ್ರ 3 ಅಂಕದ ಒಂದು ಪ್ರಶ್ನೆ. ಒಂದೇ ಪ್ರಶ್ನೆ ಇಲ್ಲಿ 2 ಕೊಟ್ಟಿದ್ದಾರೆ. 13ನೇ ಪ್ರಶ್ನೆ, ಹಿಮಾಲಯ ಪರ್ವತಗಳಿಂದ ಆಗುವ ಪ್ರಯೋಜನಗಳನ್ನು ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಹಿಮಾಲಯ ಪರ್ವತಗಳಿಂದ ಆಗುವ ಪ್ರಯೋಜನಗಳನ್ನ ಕೇಳ್ತಾನೆ ಬಂದಿದ್ದ ಕ್ವಶನನ್ನು. ಈ ಒಂದು ಕ್ವಶನ್ ಕೂಡ ನಿಮಗೆ ಗೊತ್ತಿರಬೇಕು. ಪಾಯಿಂಟ್ಸನ್ನು ನೋಡ್ಕೊಳ್ಳಿ, ಅಥವಾ ನೀವು ಗ್ರೂಪಲ್ಲಿ ಆಗಿರ್ತೀನಿ. ಗ್ರೂಪ್ ಅನ್ನೋಕ್ಕಿಂತ ನೀವು ನಿಮ್ಮ ನೋಟ್ಸಲ್ಲಿ ಏನು ನೋಡ್ಕೊಳ್ಳಿ, ನಿಮ್ಗೆ ನೆನಪಿಳ್ತದೆ. ನಿಮ್ಮ ನೋಟ್ಸಲ್ಲಿ ಏನು ಬರ್ಕೊಂಡಿದ್ದೀರಾ ಅದನ್ನು ಓದ್ಕೊಳ್ಳಿ, ಹೆಲ್ಪ್ ಆಗ್ತವೆ ಎಕ್ಸಾಮ್ಗೆ. ಇನ್ನು 10ನೇ ಕ್ವಶನ್ನು, ಮಾರ್ತಾಂಡವರ್ಮನ ಸಾಧನೆಗಳನ್ನು ಬರೆಯಿರಿ. ನೋಡಿ, ಸಾಧನೆಗಳು, ಮಾರ್ತಾಂಡವರ್ಮನ ಸಾಧನೆಗಳು ಪರ್ಟಿಕ್ಯುಲರ್ ಹಿಂಗ್ ಕ್ವಶನ್ನು ಆನ್ಲೈನ್ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. ಓಕೆನಾ? ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ಏನು ಮಾಡಿ ಅಂದರೆ, ಕೇವಲ FA1 ಪರ್ಪಸ್ ಓದೋಕೆ ಹೋಗಬೇಡಿ. ಆನ್ಯುವಲ್ ಎಕ್ಸಾಮ್ ಅಂತಲೇ ಓದಿ ನೀವು. ಯಾಕಂದರೆ ಆನ್ಯುವಲ್ ಎಕ್ಸಾಮ್ ಕೂಡ ಇವೇ ಕ್ವಶನ್ನು ರಿಪೀಟ್ ಆಗ್ತವೆ. ಬರೀ FA1 ಅಂತ ಓದೋಕೆ ಹೋಗಬೇಡಿ, ಇದು ಆನ್ಯುವಲ್ ಎಕ್ಸಾಮ್ ಅಂತಲೇ ಓದಿ. ಅವಾಗ ನಿಮಗೆ ಪರ್ಫೆಕ್ಷನ್ ಆಗ್ತದೆ, ನೀವು ಓದಿರೋದು ನೆನಪಿಳ್ತದೆ. ಆನ್ಯುವಲ್ ಎಕ್ಸಾಮ್ ಅಂತಲೇ ಓದ್ಕೊಳ್ಳಿ. ನಿಮ್ಮ ಆನ್ಯುವಲ್ ಎಕ್ಸಾಮ್ ಕೂಡ ಈಗಿನ ನಾವು ರೂಢಿ ಮಾಡ್ಕೊಂಡು ಹೋದರೆ ಆನ್ಯುವಲ್ ಎಕ್ಸಾಮ್ಗೆ ಎಲ್ಲ ಸಬ್ಜೆಕ್ಟ್ಗಳು, ಎಲ್ಲ ವಿಷಯಗಳು ಈಸಿ ಆಗ್ತವೆ. ಅದರಿಂದ ಯಾವುದೇ ಕಾರಣಕ್ಕೂ ಇದು FA1 ಎಕ್ಸಾಮು ನನಗೆ ಮಾರ್ಕ್ಸ್ ಹೋದ್ರೆ ನಡೆಯುತ್ತೆ ಅಂತ ಅಲ್ಲ. ನಿಮ್ಮ ಈ ಒಂದು FA1 ಎಕ್ಸಾಮ್ ಮಾರ್ಕ್ಸು FA4ವರೆಗೆ ಇಂಟರ್ನಲ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ, ತುಂಬ ಜನ ಗೊತ್ತಿರೋದಿಲ್ಲ. ಇದನ್ನು ಟೆಸ್ಟ್ ಅಂತ ಬಿಟ್ಟಿರ್ತಾರೆ, ಆಯ್ತು ಬಿಡೋಕ್ಕೆ ಹೋಗಬೇಡಿ. ನಿಮ್ಮ FA1 ಎಕ್ಸಾಮ್ನ ಕ್ವಶನ್ ಪೇಪರ್ಗಳು FA4ವರೆಗೆ ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಕೌಂಟ್ ಆಗ್ತವೆ, S7 ಹಿಡ್ಕೊಂಡು. ಅದರಿಂದ ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ಓದ್ಕೊಳ್ಳಿ. ಅದಕ್ಕಿಂತ ನಿಮಗೆ ಎಲ್ಲ ವಿಷಯಗಳ ಮೇಲೆ ಒಂದು 2ರಿಂದ 3 ಸೆಟ್ ಆಗ್ತಾಯಿದ್ದೀನಿ. ಅದಕ್ಕಿಂತ ಆಗ್ತಾಯಿದ್ದೀನಿ. ಸೊ ಅವನ್ನ ಬಿಡದೆ ಓದ್ಕೊಳ್ಳಿ. ಅಟ್ಲೀಸ್ಟ್ ಏನಾಗ್ತವೆ, ಎಲ್ಲ ಕ್ವಶನ್ ರಿಪೀಟರ್ ಆಗ್ತವೆ. ಓಕೆನಾ? ಅದರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓದ್ಕೊಂಡೋಗಿ. ನೆಕ್ಸ್ಟು, ಭಾರತ ನಕಾಶೆ ರಚಿಸಿ, ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಭಾರತ ನಕಾಶೆ ಕೇಳಿದ್ದಾರೆ, 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಯಾಕಂದರೆ ಇದು FA1 ಎಕ್ಸಾಮ್ ಆದ್ದರಿಂದ ಕೇವಲ 20 ಅಂಕಗಳಿಗೆ ಪರೀಕ್ಷೆ ಇರ್ತದೆ. ಅದರಿಂದ ನಿಮಗೆ 5 ಮಾರ್ಕ್ಸಿಗೆ ಕೊಡಬೇಕಾಗಿರೋ ನಕ್ಷೆಯನ್ನು ಕೇವಲ 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಯಾವ ಸ್ಥಳ ನೋಡಿ, ಕೋಲ್ಕತ್ತಾ ಹಿಮಾಲಯ ಪರ್ವತ ನೋಡ್ಕೊಳ್ಳಿ. ನಿಮ್ಮ ಬುಕ್ಕಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ನೋಡಿ. ಭೂಗೋಳ ಬಗ್ಗೆ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಕೋಲ್ಕತ್ತಾ ಮತ್ತು ಹಿಮಾಲಯ ಪರ್ವತ ಇವೆರಡು ಕೂಡ ಇಂಪಾರ್ಟೆಂಟು. ಇವೆರಡೇ ಅಂತ ಅಲ್ಲ, ಇನ್ನೂ ತುಂಬ ಸ್ಥಳಗಳಿವೆ, ಅಲ್ಲಿ ಪಾಯಿಂಟ್ ಮಾಡಿದ್ದಾರೆ ನೋಡಿ. ಅಷ್ಟೇ ಓದ್ಕೊಳ್ಳಿ ಸಾಕು, ನೋಡ್ಕೊಳ್ಳಿ. ಭಾರತ ನಕಾಶೆ ರಚಿಸಿ ಕೇಳಿದ್ದಾರೆ. ಕೆಲವು ಸಲ ಆಗ್ತದೆ ನಿಮ್ಮ ಸ್ಕೂಲಲ್ಲಿ FA1 ಎಕ್ಸಾಮ್ಗೆ ನಕ್ಷೆ ಕೊಡೋದಿಲ್ಲ. ಅವಾಗ ನೀವೇ ಕೈ ಬರದಲ್ಲಿ ತೆಗೆದು ಆ ಒಂದು ಸ್ಥಳ ಗುರುತಿಸ್ಬೇಕು. ತುಂಬ ಟಫ್ ಇಲ್ಲ. ಒಂದು 2ರಿಂದ 3 ಸಲ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಭಾರತ ನಕ್ಷೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗಾಗಲೇ ನೀವು 1ನೇ ತರದಿಂದ ಕಲಿತೇ ಇದ್ದೀರಾ. ಬಿಡಿಸಿ ಈ ಒಂದು ಸ್ಥಳಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟಾದರೆ ನಿಮ್ಮ ಒಂದು FA1 ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಿ ಆಗ್ತದೆ. ಈಗಲೇ ಹೇಳಿದ್ದೀನಿ ನಿಮಗೆ, ಇದು 2ನೇ ಸೆಟ್ಟು. 1ನೇ ಸೆಟ್ ಈಗಲೇ ಚಾನಲ್ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಅಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ ಇವೆ, ನೋಡ್ಕೊಂಡು ಬನ್ನಿ. ಇದು 2ನೇ ಸೆಟ್ಟು. ಸಾಧ್ಯ ಆದರೆ ಇನ್ನೊಂದು ಸೆಟ್ ಹಾಕ್ತೀನಿ. ಆಲ್ಮೋಸ್ಟ್ ನಿಮ್ಗೆ ಎಲ್ಲ ವಿಷಯಗಳ ಮೇಲೆ ಕವರ್ ಮಾಡ್ತೀನಿ. 2ರಿಂದ 3 ಸೆಟ್ ಕವರ್ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ಬೆಸ್ಟ್. ಮತ್ತು ಈ ಒಂದು ಕ್ವಶನ್ ಪೇಪರ್ ಬಗ್ಗೆ ಏನೇ ಡೌಟಲ್ಲಿ ಕಮೆಂಟ್ ಹಾಕಿ, ಫ್ರೆಂಡ್ಸು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.